ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಮತ್ತೆ ಯಾರೆಲ್ಲ ಈ ಒಂದು ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲೇಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ, ಸೊ ನಿಮ್ಗೆಲ್ಲ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಫಸ್ಟ್ ಬಂದ್ಬಿಟ್ಟು ಮಾರ್ಚ್ 1ನೇ ತಾರೀಕು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಇವತ್ತು ಆಕ್ಚುಲಿ ಮಾರ್ಚ್ 3ನೇ ತಾರೀಕು ಬಂದರೂ ಕೂಡ ಇನ್ನೂ ಕೂಡ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿಲ್ಲ. ಓಕೆ, ಯಾಕೆ ಆಗಿಲ್ಲ, ಮುಂದೆ ಏನು ಆಗಬಹುದು, ಯಾಕೆ ಈ ರೀತಿ ಪ್ರಾಬ್ಲಮ್ ಆಗಿದೆ, ಮತ್ತೆ ಇವಾಗ 3 ತಿಂಗಳ ಅಮೌಂಟ್ ಯಾಕೆ ಇಷ್ಟೊಂದು ಡಿಲೇ ಆಗಿದೆ, ಸೊ ಪ್ರತಿಯೊಂದು ಡೀಟೇಲ್ ಇನ್ ಡೆಪ್ತ್ ಆಗಿ ಮಾತಾಡ್ತಾ ಹೋಗ್ತೀನಿ. ಸೊ ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಜನ ಕೊನೆವರೆಗೂ ವಿಡಿಯೋ ನೋಡಲ್ಲ, ಲಾಸ್ಟ್ ಅಲ್ಲಿ ನಾನು ಏನಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳಿರ್ತೀನಿ, ಅದನ್ನ ಮಿಸ್ ಮಾಡ್ಕೊಂಡಿರ್ತೀರ. ಕಮೆಂಟ್ ಅಲ್ಲಿ ಬ್ರದರ್ ನೀವು ಹಂಗೆ ಹೇಳ್ತೀರಾ ಹಿಂಗೆ ಹೇಳ್ತೀರಾ ಅಂತೇಳಿ ತುಂಬಾ ಜನ ಕಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಫಸ್ಟ್ ಆಫ್ ಆಲ್ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾನೇ ಅರ್ಥ ಆಗುತ್ತೆ. ಮತ್ತೆ ಪ್ರತಿಯೊಂದು ಡೀಟೇಲ್ ನಾನು ಕೊನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ಹಾಗೆ ಇನ್ನೂ ಯಾರೆಲ್ಲ ನಮ್ಮೊಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವನಿಗೆ ರಿಲೇಟೆಡ್ ಏನೇ ಒಂದು ಕ್ವಿಕ್ ಅಪ್ಡೇಟ್ ಬಂದರೂ ಕೂಡ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇರ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಸೊ ಪ್ರತಿಯೊಬ್ಬರು ಜಾಯ್ನ್ ಆಗಿ ಅಲ್ಲಿ ಏನಾದರೂ ಅಪ್ಡೇಟ್ ಬಂದ್ರೆ ತಕ್ಷಣ ನಾನು ಅಲ್ಲಿ ಟೈಪ್ ಮಾಡಿ ಎಲ್ಲ ಹಾಕ್ತಾ ಇರ್ತೀನಿ. ಓಕೆ, ಇವಾಗ ಒಂದೊಂದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇವಾಗ ನೋಡ್ಬೋದು ಏನಿವಾಗ ಫೆಬ್ರವರಿ 25ನೇ ತಾರೀಕು ಫೆಬ್ರವರಿ ತಿಂಗಳು ಏನು ಸೆಲ್ಫ್ ಡಿಕ್ಲೇಷನ್ ಕ್ಲೋಸ್ ಆಗಿತ್ತು, ಅದಾದ ನಂತರ ಮಾರ್ಚ್ 1ನೇ ತಾರೀಕು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಬೇಕಾಗಿತ್ತು. ಓಕೆ, ಮಾರ್ಚ್ 1ನೇ ತಾರೀಕು ಇವತ್ತು ಆಕ್ಚುಲಿ ಮಾರ್ಚ್ 3ನೇ ತಾರೀಕು ಬಂದ್ರು ಕೂಡ 3 ದಿನ ಆದ್ರೂ ಇನ್ನೂ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಸೈಡ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ, ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಓಕೆ, ಯಾಕೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ, ಮತ್ತೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಓಕೆ, ನಾನು ಕೂಡ ನಿನ್ನೆ ಬೆಳಿಗ್ಗೆ 7 ಗಂಟೆ ಟೈಮ್ಗೆ ಓಪನ್ ಮಾಡಿದ್ದೆ ವೆಬ್ಸೈಟು. ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿತ್ತು. ನಂತರ ಒಂದು 40 ನಿಮಿಷ ಸೆಲ್ಫ್ ಡಿಕ್ಲೇಷನ್ ಓಪನ್ ಇತ್ತು. ಸ್ವಲ್ಪ ಜನ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ನಂತರ ಸ್ವಲ್ಪ ಒಂದು 40 ನಿಮಿಷ ಆದ್ಮೇಲೆ ಮತ್ತೆ ಸೆಲ್ಫ್ ಡಿಕ್ಲೇಷನ್ ಸ್ಟಾಪ್ ಆಗಿದೆ. ಅದಕ್ಕೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಏನು ಬೇಕಾಗಿ ಹೇಳ್ತೀರಾ, ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿಲ್ಲ ಹಂಗೆ ಹಿಂಗೆ ಮೆಸೇಜ್ ಮಾಡ್ತಾ ಇದ್ರಿ. ಓಕೆ, ಸ್ವಲ್ಪ ಸ್ಟಾರ್ಟ್ ಆಗಿತ್ತು, ಒಂದು ಅರ್ಧ ಗಂಟೆ 40 ನಿಮಿಷ ಸ್ಟಾರ್ಟ್ ಆಗಿ ಮತ್ತೆ ಸ್ಟಾಪ್ ಆಗಿದೆ. ಓಕೆ, ಇಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಏನಾದ್ರು ಚೇಂಜಸ್ ಆಗಬಹುದಾ? 100% ಚಾನ್ಸಸ್ ಇದೆ, ಚೇಂಜಸ್ ಆಗುವಂತ ಸಾಧ್ಯತೆ ಏನಾದ್ರು ಕಂಡು ಬರ್ತಾ ಇದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಏನ್ ಮಾರ್ಚ್ ತಿಂಗಳು ಸ್ಟಾರ್ಟ್ ಆಗಿದೆ, ಡಿಸೆಂಬರ್ ಅಲ್ಲಿ ನಿಮ್ಗೆ ನೆನಪಿರ್ಬೋದು, ಮೋಸ್ಟ್ಲಿ ಡಿಸೆಂಬರ್ ಅಲ್ಲಿ 1ನೇ ತಾರೀಕು ಏನು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಬೇಕಾಗಿತ್ತು, ಅಲ್ಲಿ ಕೂಡ ಡಿಸೆಂಬರ್ 3ನೇ ತಾರೀಕು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿತ್ತು. 3 ದಿನ ಲೇಟ್ ಆಗಿ ಸ್ಟಾರ್ಟ್ ಆಗಿತ್ತು. ಯಾಕೆ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ, ಅಲ್ಲಿ ಕೆಲವೊಂದು ಅಪ್ಡೇಟ್ ಮಾಡಿದ್ರು. ಏನೆಲ್ಲ ಅಪ್ಡೇಟ್ ಮಾಡಿದ್ರು, ಅಲ್ಲಿ ನಿಮ್ಮ ಒಂದು ಡಿಗ್ರಿ ಪರ್ಸೆಂಟೇಜ್ ಕೇಳಕ್ ಹಾಕಿದ್ರು. ಮತ್ತೆ ನಿಮ್ದು ಡಿಗ್ರಿ 3 ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇದೆ ಅದನ್ನ ಅಲ್ಲಿ ಎಂಟರ್ ಮಾಡಕ್ಕೆ, ಮತ್ತೆ ಸ್ಕೋರ್ ಎಂಟರ್ ಮಾಡಕ್ಕೆ ನಿಮ್ಗೆ ಅಲ್ಲಿ ಅಪ್ಡೇಟ್ ನ ತಂದಿದ್ರು. ಮತ್ತೆ ನೀವು ನಿರುದ್ಯೋಗ ಇದು ಕೌಶಲ್ಯ ಸ್ಕಿಲ್ ನ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಅಲ್ಲಿ ಕೊಟ್ಟಿದ್ರು. ಮತ್ತೆ ಬ್ಯಾಂಕಿಂಗ್ ಯಾವ್ದಾದ್ರು ಸೇವೆಗಳನ್ನ ನೀವು ತಗೋತೀರಾ ಅಂತ ಹೇಳಿ ಅದಕ್ಕೂ ಕೂಡ ಅಲ್ಲಿ ಆಪ್ಷನ್ಗಳನ್ನ ಎಸ್ ಆರ್ ನೋ ಈ ರೀತಿ ಆಪ್ಷನ್ಗಳನ್ನ ಕೊಟ್ಟಿದ್ರು. ಅಂದ್ರೆ ಡಿಸೆಂಬರ್ ಅಲ್ಲಿ ಆ ರೀತಿ ಅಪ್ಡೇಟ್ ನ ಮಾಡಿದ್ರು. ಇವಾಗಲೂ ಕೂಡ ಇವಾಗ ಆಲ್ರೆಡಿ ಮಾರ್ಚ್ 3ನೇ ತಾರೀಕು ಬಂದ್ರು ಕೂಡ ಇನ್ನೂ ಯಾವುದೇ ರೀತಿ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಫಿಲ್ಅಪ್ ಓಪನ್ ಆಗ್ತಾ ಇಲ್ಲ. ಸೊ ನನ್ನ ಪ್ರಕಾರ ಇಲ್ಲಿ ಏನಾದರೂ ಒಂದು ಚೇಂಜಸ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. 100% ಏನಾದರೂ ಅಪ್ಡೇಟ್ ಆಗುತ್ತೆ, ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಚಾನ್ಸಸ್ ಇದೆ. ಯಾಕಂತಂದ್ರೆ ಆಕ್ಚುಲಿ ನಾವು ಫಸ್ಟ್ ಇಂದ ನೋಡ್ತಾ ಬಂದ್ರೆ ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಇರುತ್ತೆ. ಬಟ್ ಇಲ್ಲಿ ಮಾರ್ಚ್ 3ನೇ ತಾರೀಕು ಬಂದ್ರು ಕೂಡ ಇನ್ನೂ ಸೆಲ್ಫ್ ಡಿಕ್ಲೇಷನ್ ವಿಂಡೋ ಓಪನ್ ಆಗ್ತಾ ಇಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಒಂದು ಏನಾದರೂ ಒಂದು ಚೇಂಜಸ್ ಆಗ್ತಾ ಇರುತ್ತೆ. ಅಂದ್ರೆ ಏನಾದರೂ ಒಂದು ಟೆಕ್ನಿಕಲ್ ಅಥವಾ ಏನೋ ಒಂದು ಸೆಲ್ಫ್ ಡಿಕ್ಲೇಷನ್ ಅಲ್ಲಿ ಫಾರ್ಮೆಟ್ ಚೇಂಜ್ ಆಗ್ಬೋದು, ಅಥವಾ ಏನಾದರೂ ಒಂದು ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ಇಲ್ಲಿ ಡಿಕ್ಲೇಷನ್ ಅಲ್ಲಿ ಕೂಡ ಆಡ್ ಮಾಡುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಹಂಗೇನಾದ್ರೂ ಹೊಸ ಫಾರ್ಮೆಟ್ ಏನಾದ್ರು ಚೇಂಜ್ ಆದ್ರೆ ನಾನು ತಕ್ಷಣ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಕೊಡ್ತೀನಿ, ಯಾವ ರೀತಿ ಡಿಕ್ಲೇಷನ್ ಮಾಡಬೇಕು, ಯಾವೆಲ್ಲ ಆಪ್ಷನ್ಗಳನ್ನ ಎಸ್ ಆರ್ ನೋ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಗೊತ್ತಾಗುತ್ತೆ. ಅಂದ್ರೆ ಅವಾಗ ನೀವು ಮೊದಲೇ ನೀವೇ ವಿಡಿಯೋ ನೋಡ್ಬೋದು, ಮತ್ತೆ ಪ್ರತಿಯೊಂದು ಕ್ಲಾರಿಟಿನ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಯಾರೆಲ್ಲ ಯುವನಿಧಿ ಅಪ್ಲಿಕೇಶನ್ ಹಾಕಿ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ, ಸೊ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.